ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕ್ವಾರ್ಟರ್ಲಿ ಟೆಸ್ಟ್ 1 ಪ್ರಿಪ್ರೇಷನಲ್ಲಿ ತುಂಬಾ ಬ್ಯುಸಿ ಆಗಿದ್ದೀರಾ ಅಂತ ನನಗೆ ಗೊತ್ತಿದೆ. ಸೊ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಗಂತಲೇ ಹೇಳಿಬಿಟ್ಟು ನಾನು ಇವತ್ತು ಇಂಪಾರ್ಟೆಂಟ್ ಕ್ಲಾಸನ್ನು ತೊಗೊಂಡು ಬಂದಿದ್ದೀನಿ. ಸೊ ನಾನು ನಿಮ್ಮ ಶ್ವೇತಾ ಮೇಡಮ್. ಇವತ್ತಿನ ಈ ಕ್ಲಾಸಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಗಳ ಲೀಸ್ಟನ್ನು ಕೊಡ್ತಿದ್ದೀನಿ, ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗುವಂಥದ್ದು. ಸೊ ತುಂಬ ಜನ ಹೇಳ್ತಿದ್ದಾರೆ, ಮೇಡಮ್ 10th ನಮಗೆ ತುಂಬ ಕಷ್ಟ ಅನ್ನಿಸ್ತಿತ್ತು ಟ್ರಿಗ್ನೋಮೆಟ್ರಿ, ಅಲ್ಲೇ ಏನೋ ತುಂಬ ಫಾರ್ಮುಲಾಗಳನ್ನು ಕೊಡ್ತಿದ್ರು, ಥಿಯರಮನ್ನು ಕೊಡ್ತಿದ್ರು. ಈ ಫಸ್ಟ್ PUCಗೆ ಬಂದ ಮೇಲೂ ಈ ರೀತಿಯಾದಂತಹ ಫಾರ್ಮುಲಾಗಳು ಕಾನ್ಸೆಪ್ಟ್ಗಳಿದೆ ಮೇಡಮ್, ಕಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಮೆಸೇಜ್ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಈ ಕ್ಲಾಸ್ ನಿಮ್ಮ PUCಯಲ್ಲಿ ನಿಮ್ಮ ಜರ್ನಿ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನಾನಿವತ್ತು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದ ಎಲ್ಲ ಫಾರ್ಮುಲಾಗಳನ್ನು ತೊಗೊಂಡು ಬಂದಿದ್ದೀನಿ. ಈ ಕ್ಲಾಸನ್ನು ಎಂಡ್ ತನಕ ನೋಡಿ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಈ ರೀತಿಯಾದಂತಹ ಕ್ಲಾಸ್ಗಳನ್ನು ನಾವು ತುಂಬ ಮಾಡ್ತೀವಿ. ಅದರ ನೋಟಿಫಿಕೇಷನ್ ಬೇಕು ಅಂತಂದರೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ತಾನೆ. ಸೊ ಇಲ್ಲ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳು ಮಿಸ್ ಆಗುವಂತಹ ಚಾನ್ಸಸ್ ತುಂಬಾ ಇದೆ. ಓಕೆನಾ? ಸೊ ನಾವಿವತ್ತು ಏನು ಮಾಡುವ ಅಂತಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿ ಇರುವಂಥ ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನು ನೋಡ್ಕೊಂಡು ಬರುವ. ಫಸ್ಟಿಗೆ ಒಂದು ವಿಷಯ ಏನು ಅಂತಂದರೆ, ಈ ಚಾಪ್ಟರಿಂದ ಮೋರ್ ದ್ಯಾನ್ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಗೊತ್ತಾ? ಇಫ್ ಯು ಆಸ್ಕ್ ಮೀ, ನಿಮ್ಮ ಫೈನಲ್ ಎಕ್ಸಾಮ್ಗೆ ಮೋರ್ ದ್ಯಾನ್ 18 to 20 ಮಾರ್ಕ್ಸಿಗೆ ಬರುತ್ತೆ ಮಕ್ಕಳೇ. 6 ಮಾರ್ಕ್ಸ್ ಇದೊಂದು ಕ್ವಶನ್ನು, 6 ಮಾರ್ಕ್ಸ್ ಇದೊಂದು ಕ್ವಶನು, ಆ್ಯಂಡ್ ದೆನ್ 5 ಮಾರ್ಕ್ಸ್ ಇದೊಂದು ಕ್ವಶನ್ನು, 3 ಮಾರ್ಕ್ಸ್ ಇದೊಂದು ಕ್ವಶನ್ನು, 2 ಮಾರ್ಕ್ಸ್ ಇದೊಂದು ಕ್ವಶನ್ನು, 1 ಮಾರ್ಕ್ಸ್ ಇದೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಒಂದು ಈ ರೀತಿಯಾಗಿ ಕ್ವಶನ್ಗಳು ಬರುತ್ತೆ. ಟೋಟಲಾಗಿ ಎಷ್ಟಾಯಿತು ಅಂತ ನೋಡಿದರೆ ನೋಡಿ ಇಲ್ಲಿ 11, 13, ದೆನ್ 13 + 5 18 ಹತ್ರ. ಅದರಲ್ಲೂ ಸಮ್ಟೈಮ್ಸ್ ಏನು ಮಾಡ್ತಾರೆ, ಈ 2 ಮಾರ್ಕ್ಸಲ್ಲಿ ಇನ್ನೊಂದು ಕ್ವಶನ್ನ ಕೇಳ್ತಾರೆ. 18 ಅಂತಾನೆ +2 20 ಮಾರ್ಕ್ಸಿಗೆ. ಇವುಗಳು ಪಕ್ಕಾ ಕ್ವಶನ್ಗಳು ಮಕ್ಕಳೇ. ಸೊ ವೆರಿ ಇಂಪಾರ್ಟೆಂಟ್. ಯಾರು ಈ ಟ್ರಿಗ್ನೋಮೆಟ್ರಿ ಟಾಪಿಕನ್ನು ಆಪ್ಷನ್ ಆಗಿ ಇಟ್ಕೊಳ್ಳೇಬೇಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮೇಡಮ್ ನನಗಿದು ಅರ್ಥ ಆಗ್ತಾ ಇಲ್ಲ, ಹೇಗೆ ಕಲಿಯೋದು ಅಂತ ಹೇಳಿಬಿಟ್ಟು. ಸೊ ಐ ವಿಲ್ ಎಕ್ಸ್ಪ್ಲೇನ್ ಯು ದಿಸ್ ಒನ್. ಓಕೆನಾ? ಸೊ ಅದೇ ರೀತಿಯಾಗಿ ನಾವಿವಾಗ ನೋಡೋದಾದರೆ ಫಂಕ್ಷನ್ಸ್ ಆ್ಯಂಡ್ ದ ರಿಲೇಷನ್ಸ್. ಟೋಟಲ್ ಆಗಿ ನಮ್ಮ ಹತ್ರ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ. ಸೈನ್, ಕಾಸ್, ಟ್ಯಾನ್, ದೆನ್ ಕೊಸೆಕ್ಕು, ಸೀಕೆಂಟು, ಹಾಗೆ ಕಾಟ್ ಅಂತ ಹೇಳ್ಬಿಟ್ಟು ಒಂದಕ್ಕೊಂದು ಇಂಟರ್ ರಿಲೇಟೆಡ್ಡು. ಸೊ ಅವುಗಳ ರಿಲೇಷನ್ನ ನೋಡೋದಾದರೆ, ಸೈನ್ದು ರೆಸಿಪ್ರೋಕಲ್ ಯಾವುದು ಅಂತ ಕೇಳಿದರೆ ಕೊಸೆಕ್. ಅದೇ ರೀತಿಯಾಗಿ ಕಾಸ್ದು ರೆಸಿಪ್ರೋಕಲ್ ಯಾವುದು ಅಂತ ಕೇಳಿದರೆ ಸೀಕೆಂಟ್ ಆಗಿರುತ್ತೆ. ಟ್ಯಾನಿದು ರೆಸಿಪ್ರೋಕಲ್ ಯಾವುದು ಕೇಳಿದರೆ ಕಾಟ್ ಆಗಿರುತ್ತೆ. ಕರೆಕ್ಟಾ? ಅದೇ ರೀತಿಯಾಗಿ ಟ್ಯಾನ್ ಫಂಕ್ಷನ್ನ ಸೈನ್ ತೀಟಾ ಬೈ ಕಾಸ್ ತೀಟಾ ಅಂತ ಬರಿಬಹುದು. ಕೊಸೆಕ್ ಫಂಕ್ಷನ್ನ 1/sin ಅಂತ ಬರಿಬಹುದು. ಈ ರೀತಿಯಾಗಿ ಎಲ್ಲ ಫಂಕ್ಷನ್ಗಳನ್ನು ಇನ್ ಟರ್ಮ್ಸ್ ಆಫ್ ಅದರ್ ಫಂಕ್ಷನ್ ಅಂತ ಹೇಳಿಬಿಟ್ಟು ಬರಿಬಹುದು ಮಕ್ಕಳೇ. ಫಾರ್ ಎಕ್ಸಾಂಪಲ್ ಕಾಟನ್ನು ನಾನು 1/tan ಅಂತಲೂ ಬರಿಬಹುದು, ಅಥವಾ cos/sin ಅಂತಲೂ ಬರಿಬಹುದು. ಅದು ಅಲ್ಲದೇನೂ ಸಹ 1/secant ಥೀಟಾ ಇಂಟು ಸೈನ್ ತೀಟಾ ಅಂತ ಸಹ ನಾನು ಬರಿಬಹುದು. ಹೆಂಗೆ ಮೇಡಮ್ ಅಂತ ಕೇಳಿದರೆ, ಕಾಸನ್ನ ಹೆಂಗೆ ಬರಿತೀರಾ? 1/secant ಅಂತ ಬರಿಬಹುದಾ? ಸಿಮಿಲರ್ಲಿ ಲೈಕ್ ದಿಸ್ ಆಲ್ಸೋ ಐ ಕ್ಯಾನ್ ರೈಟ್. ಈ ರೀತಿಯಾಗಿ ಒಂದಲ್ಲ ಒಂದು ಫಂಕ್ಷನ್ನ ಇನ್ನೊಂದು ಫಂಕ್ಷನ್ ರೀತಿಯಲ್ಲೂ ಇನ್ ಟರ್ಮ್ಸ್ ಆಫ್ ಅದರಲ್ಲಿ ಬರಿಬಹುದು. ಇನ್ನೊಂದು ಇಂಪಾರ್ಟೆಂಟು ನಮಗೆ ಗೊತ್ತು, ಇದನ್ನು ಎಲ್ಲರೂ ಹೇಳ್ತಾರೆ, ನಿದ್ದೆಯಲ್ಲಿ ಎದ್ದು ಕೇಳಿದರೂ ಹೇಳ್ತಾರೆ. ನಮಗೆ ಸೈನ್ ತೀಟಾ ಅಂತಂದರೆ ಏನಂತ ಗೊತ್ತು? ಅಪೋಸಿಟ್ ಸೈಡ್ ಬೈ ಹೈಪೋಟಿನಸ್ ಅಂತ ಗೊತ್ತು. ಕಾಸ್ ತೀಟಾ ಅಂತಂದರೆ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟಿನಸ್ ಅಂತ ಹೇಳ್ಬಿಟ್ಟು ಗೊತ್ತಿದೆ. ಸೊ ಅದೇ ರೀತಿಯಾಗಿ ಇದನ್ನು ಯೂಸ್ ಮಾಡಿಕೊಂಡು, ಸೊ ರೇಡಿಯಸ್ ಆಫ್ ದ ಹೈಪೋಟಿನಸ್ದು ವ್ಯಾಲ್ಯೂ 1 ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿ, ವಿ ವಿಲ್ ಡಿರೈವ್ ದ ಪೈಥಾಗೋರಿಯನ್ ಐಡೆಂಟಿಟೀಸ್, ದಟ್ ಈಸ್ ನಥಿಂಗ್ ಬಟ್ sin² x + cos² x = 1 ಅಂತ ಹೇಳ್ಬಿಟ್ಟು ಐಡೆಂಟಿಟಿನ ಸಾಲ್ವ್ ಮಾಡ್ತೀವಿ ನಾವು. ನಮ್ಮ ಹತ್ರ ಇದನ್ನು ನಾವು ಡೈರೆಕ್ಟಾಗಿ ಇಲ್ಲಿ ಯೂಸ್ ಮಾಡ್ತೀವಿ. ಯಾವುದು ಪ್ರೂಫ್ ಇಲ್ಲ ಇದಕ್ಕೆ. ಪ್ರೂಫನ್ನು ನೀವು 10th ಕಲ್ತಿದ್ದೀರಾ, ನೆನಪಿದೆ ತಾನೆ? ಈ ಥರ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿ ಇದರದ ಏನು ಹೈಪೋಟಿನಸ್ ವ್ಯಾಲ್ಯೂ 1 ಯೂನಿಟ್ ಅಂತ ಕನ್ಸಿಡರ್ ಮಾಡ್ತೀರಾ. ಆವಾಗ ಅಪೋಸಿಟ್ ಸೈಡ್ ಬೈ ಕಾಸ್ ಬರುತ್ತೆ, ಇದು ಸೈನ್ ಬರುತ್ತೆ. ಈ ರೀತಿಯಾಗಿ ಮಾಡ್ತೀವಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್ ಒನ್. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಡಿವೈಡೆಡ್ ಬೈ ಕಾಸ್ ತೀಟಾ ಮಾಡಿದಾಗ ಯು ವಿಲ್ ಗೆಟ್ ದಿಸ್ ಆನ್ಸರ್.
ಹೋಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ ಮಾಡೋದು, ಯು ವಿಲ್ ಗೆಟ್ ದಿಸ್ ಒನ್. ದೆನ್ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಮಾಡಿದಾಗ ಯು ವಿಲ್ ಗೆಟ್ ದಿಸ್ ಒನ್. ಈ ರೀತಿಯಾಗಿ ಐಡೆಂಟಿಟಿಗಳನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಓಕೆನಾ. ಇದು ಆದಮೇಲೆ ಗ್ರಾಫ್ ಆಫ್ ದ ಸೈನ್ ಫಂಕ್ಷನ್, ಸೈನ್ ಕಾಸ್ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು ಗ್ರಾಫ್ಗಳು. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಸಿ ಇ ಟಿ ಆ್ಯಂಡ್ ದೆನ್ ನಿಮ್ಮ JEE ಎಕ್ಸಾಮ್ಗಳಲ್ಲೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕರೆಕ್ಟಾಗಿ ನೋಡಿದರೆ ಇಟ್ ಈಸ್ ವಾಟ್ ಪೀರಿಯಾಡಿಕ್ ಆಗಿದೆ. ಪೀರಿಯಾಡಿಕ್ ಅಂತ ಅಂದರೆ ಏನು ಅಂತ ಕೇಳಿದರೆ, ಆಫ್ಟರ್ ಸಮ್ ವ್ಯಾಲ್ಯೂಸ್ ದ ಫಂಕ್ಷನ್ಸ್ ವ್ಯಾಲ್ಯೂ ಯೂಸ್ ಟು ರಿಪೀಟ್, ಪುನಃ ರಿಪೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 0 ಇದೆ, ಪುನಃ ಇಲ್ಲೂ 0 ಇದೆ, ಇಲ್ಲೂ 0 ಇದೆ. ಬಟ್ ದ ಸೈನ್ ಫಂಕ್ಷನ್ ಇಸ್ ಪೀರಿಯಾಡಿಕ್ ಆಫ್ಟರ್ ಅನ್ ಇಂಟರ್ವಲ್ ಆಫ್ 2π. 2π ಆದಮೇಲೆ ಇಂಟರ್ವಲಲ್ಲಿ ಪೀರಿಯಾಡಿಕ್ ಆಗಿರುತ್ತೆ. ಯಾಕೆ ಅಂತ ಕೇಳಿದರೆ, ಇಲ್ಲಿ ನೋಡಿ, ಇಲ್ಲಿ 1 ಇದೆ, ಕರೆಕ್ಟಾ. ಸೈನ್ π/2 ಇಟ್ ಇಸ್ 1, ಓಕೆನಾ. ಮತ್ತು 2π ಆಗೋ ತನಕ ಎಲ್ಲೂ 1 ಬರ್ತಾ ಇಲ್ಲ, ಕರೆಕ್ಟಾ. ಅದಾದಮೇಲೆ ನೆಕ್ಸ್ಟ್ ಎಲ್ಲಿ ಬರುತ್ತೆ, ಐ ಥಿಂಕ್ ಇಟ್ ಇಸ್ 4π, ಅರೌಂಡ್ 4π/2 ಅಲ್ಲೆಲ್ಲೋ ಏನಾಗುತ್ತೆ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ, 360 ಪ್ಲಸ್ 90 ಡಿಗ್ರಿ ಮಾಡಿದರೆ 360 ಪ್ಲಸ್ 90 ಮಾಡಿದರೆ ಎಷ್ಟು ಬರುತ್ತೆ ಮಕ್ಕಳೇ, 450 ಬರುತ್ತಲ್ವ. 450ಗೆ ಪುನಃ ನಿಮ್ಗೆ ಏನು ಬರುತ್ತೆ, 1 ಬರುತ್ತೆ. ಸೊ ಸೈನ್ 450 ಡಿಗ್ರಿ ಏನು ಬರುತ್ತೆ, 1 ಬರುತ್ತೆ. ಸೊ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇನ್ ದ ಇಂಟರ್ವಲ್ ಆಫ್ 0 to 2π 1 ಇಸ್ ನಾಟ್ ರಿಪೀಟಿಂಗ್ ಅಗೇನ್. ಸೊ ಅದಕ್ಕೋಸ್ಕರ ಇಟ್ ಈಸ್ ಪೀರಿಯಾಡಿಕ್ ಇನ್ 2π ಡೊಮೈನ್ 2π ಇಲ್ಲಿ ಆಗೋ ತನಕನೂ ಅದೇನಾಗಿರುತ್ತೆ, ಆ ಇಂಟರ್ವಲಲ್ಲಿ 0 to 2π ಅಲ್ಲಿ ಅದು ಪೀರಿಯಾಡಿಕ್ ಆಗಿರೋದಿಲ್ಲ. ಅದಾದಮೇಲೆ ಪುನಃ ಏನಾಗುತ್ತೆ, ರಿಪೀಟ್ ಆಗುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೈನ್ ಗ್ರಾಫು, ಸೈನ್ ವ್ಯಾಲ್ಯೂ ಇಸ್ ಚೇಂಜಿಂಗ್ ಫ್ರಮ್ -1 to +1 ತನಕ. ಸೈನಲ್ಲಿ 2, 3, 4, 5 ಯಾವುದು ಬರೋದಿಲ್ಲ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 1, ಮಿನಿಮಮ್ ವ್ಯಾಲ್ಯೂ ಇಸ್ -1. ಸಿಮಿಲರ್ಲಿ ಕಾಸಲ್ಲೂ ಹಾಗೆ. ಅದೇ ರೀತಿಯಾಗಿ ಕೊಸೆಕ್ ಫಂಕ್ಷನ್ನ ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ, ಕೊಸೆಕ್ಕನ್ನು. ಸೊ ಕೊಸೆಕ್ಕನ್ನು ನೋಡಿದರೆ ಈ ಇಂಟರ್ವಲ್ಲಿ, ಸೊ ಐ ವಿಲ್ ಟೇಕ್ ಸಮ್ ಅದರ್ ಇಂಕ್, ಓಕೆನಾ. ಇಫ್ ಯು ಸಿ ದಿಸ್ ಒನ್, ಈ ಇಂಟರ್ವಲ್ಲಲ್ಲಿ ಇನ್ ದ ಇಂಟರ್ವಲ್ ಆಫ್ 1 to -1 ವ್ಯಾಲ್ಯೂಗಳು ಸಿಗೋದಿಲ್ಲ ನಮಗೆ ಅಂತಂದರೆ ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ. ಅಂತಂದರೆ 0.5 -0.5 ಇವು ಯಾವುದಕ್ಕೂ ನಮಗೆ ಎಲ್ಲಿ ವ್ಯಾಲ್ಯೂ ಸಿಗೋದಿಲ್ಲ, ಸೇಮ್ ಕೊಸೆಕ್ ಫಂಕ್ಷನಲ್ಲಿ ವ್ಯಾಲ್ಯೂ ಸಿಗೋದಿಲ್ಲ. ದ ಡೊಮೈನ್ ವಿಲ್ ಬಿ ವಾಟ್, ಆರ್, ಓಕೆ, ರೇಂಜ್ ಏನಾಗಿರುತ್ತೆ, ಆರ್ ಮೈನಸ್ ದಿಸ್ ಇಂಟರ್ವಲ್ ಆಗುತ್ತೆ. ಓಪನ್ ಇಂಟರ್ವಲ್ ಆಫ್ -1 to 1 ಆಗಿರುತ್ತೆ ಮಕ್ಕಳೇ. ಸೊ ಸಿಮಿಲರ್ಲಿ ದಿಸ್ ಇಸ್ ಅ ಟ್ಯಾನ್ ಮೈನಸ್ ಓಪನ್ ಇಂಟರ್ವಲ್ ಆಫ್ -∞ to +∞ ಅಂತ ಬರುತ್ತೆ. ಹಿಯರ್ ಆಲ್ಸೋ ಸೇಮ್ ಥಿಂಗ್, ಓಪನ್ ಇಂಟರ್ವಲ್ ಆಫ್ -∞ to +∞ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ನೀವು ನೋಡೋದಾದರೆ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಇದು ಎಲ್ಲಿ ಅಂತಂದರೆ ನಾವೆಲ್ಲ ಕಡೆನೂ ಯೂಸ್ ಮಾಡ್ತೀವಿ. ನಿಮ್ಮ ಈ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಕ್ಲಾಸ್ನಲ್ಲಿ ರೇಡಿಯನ್ ಟು ಡಿಗ್ರಿ ಮೆಜರ್ ಟು ರೇಡಿಯನ್ ಮೆಜರ್ ಟು ಡಿಗ್ರಿ ಮೆಜರ್ ಕನ್ವರ್ಟ್ ಮಾಡುವಂಥ ಫಾರ್ಮುಲಾ ಇದೆ. ಡಿಗ್ರಿ ಮೆಜರ್ನ ಹೆಂಗೆ ಬರಿತೀವಿ ಅಂತ ಕೇಳಿದರೆ ರೇಡಿಯನ್ ಮೆಜರ್ ಇಂಟು ಪೈ 180, 180 ಡಿವೈಡೆಡ್ ಬೈ ಪೈ ಅಂತ ಬರಿತೀವಿ. 180 ಡಿವೈಡೆಡ್ ಬೈ ಪೈ ಅಂತ ಬರಿತೀವಿ. ಅದೇ ರೇಡಿಯನ್ ಮೆಜರ್ ಅಂತಂದರೆ ಏನು, ಡಿಗ್ರಿ ಮೆಜರ್ ಇಂಟು π/180 ಅಂತ ಬರಿತೀವಿ. ಈ ಫಾರ್ಮುಲಾನೇ ಯೂಸ್ ಮಾಡ್ತೀವಿ. ಅದರಿಂದನೇ ನಮಗೆ ಈ ಆ್ಯಂಗಲ್ಗಳು 30 ಡಿಗ್ರಿ ಅಂತಂದರೆ π/6 ರೇಡಿಯನ್ ಅಂತ ಸಿಗುತ್ತೆ. 45 ಡಿಗ್ರಿ ಅಂತಂದರೆ π/4 ರೇಡಿಯನ್ ಅಂತ ಸಿಗುತ್ತೆ. 180 ಡಿಗ್ರಿ ಅಂತಂದರೆ ಪೈ ರೇಡಿಯನ್ ಅಂತ ಸಿಗುತ್ತೆ. ಈ ಎಲ್ಲ ವ್ಯಾಲ್ಯೂಸ್ಗಳು ತುಂಬಾ ಇಂಪಾರ್ಟೆಂಟು. ಸೊ ಇದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ನೀವು ಅದನ್ನು ಬೇಕಾದರೆ ಯೂಸ್ ಮಾಡಬಹುದು. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದ ಅವರ್ ಯೂಟ್ಯೂಬ್ ಶಾರ್ಟ್ಸಲ್ಲಿದೆ. ಥಂಬ್ ರೂಲಲ್ಲಿ ಹೇಳ್ಕೊಟ್ಟಿದ್ದೀನಿ. ಒನ್ಸ್ ಚೆಕ್ ದಿಸ್ ಒನ್, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಆ್ಯಂಗಲ್ ಎಡಿಷನ್ ಫಾರ್ಮುಲಾ, ಇದು ಸಮ್ ಆ್ಯಂಡ್ ದ ಡಿಫ್ರೆನ್ಸ್ ಆಫ್ ಆ್ಯಂಗಲ್ ಅಂತ ಕರಿತೀವಿ. ಇದರದ್ದೊಂದು ಪ್ರೂಫ್ ಇದೆ, ಕಾಸ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ ಅಂತ ಹೇಳ್ಬಿಟ್ಟು. ಇದು 6 ಮಾರ್ಕ್ಸಿಗೆ ಪಕ್ಕಾ ಕ್ವಶನ್ ಆಗಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಏನು ಅಂತ ಅಂದರೆ ಸೈನ್ ಈಸ್ ಗುಡ್, ಓಕೆನಾ. ಸೈನ್ ಈಸ್ ಗುಡ್, ಇಟ್
ಶೇರ್ ಮಾಡುತ್ತೆ. ಸೊ ಕಾಸ್ ಇಸ್ ಬ್ಯಾಡ್, ಇಟ್ ಡಸ್ ನಾಟ್. ಓಕೆನಾ? ಯಾಕೆ ಅಂತ ಹೇಳ್ತೀನಿ ಕೇಳಿ. ಇದು ಇಲ್ಲಿವಾಗ ಈಸಿಯಾಗಿ ಕಾಣಿಸುತ್ತೆ, ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಹೇಗೆ ಇದನ್ನು ನೆನ್ಪಿಟ್ಕೊಳ್ಳೋದು ಅಂತ. sin a + b sin a sin b ಪ್ಲಸ್ cos a cos b ನೆನಪಿರುತ್ತೆ ಇಲ್ಲಿ. ಬಟ್ ಎಕ್ಸಾಮ್ ಹಾಲಿಗೆ ಹೋದಾಗ ಪಕ್ಕ ನೆನಪಿರೋದಿಲ್ಲ. ಸೈನ ಕಾಸ, sin a sin b ಅಂತ ಹೇಳಿದೆ ನೋಡಿ ನಾನು. ಅದೇ ರೀತಿಯಾಗಿ ಆಗುತ್ತೆ. ಸೊ ಅದನ್ನು ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತಲೇ ಸೈನ್ ಈಸ್ ಗುಡ್. ಸೈನು ಒಳ್ಳೆಯದು, ಅದು ಶೇರ್ ಮಾಡುತ್ತೆ. ಯಾವಾಗ ಸೈನ್ ಫಂಕ್ಷನ್ ಬರುತ್ತೆ ನೋಡಿ, sin a + b ಅಂತ ಬರುತ್ತಲ್ವಾ, ಅವಾಗ ಏನಾಗುತ್ತೆ, ಸೈನು ಕಾಸು ಶೇರ್ ಮಾಡಿ ಎರಡು ಬರುತ್ತೆ, ಸೈನು ಬರುತ್ತೆ ಕಾಸು ಬರುತ್ತೆ. ಸೊ ಗುಡ್ ಆಗಿರೋದಕ್ಕೋಸ್ಕರ ಪ್ಲಸ್ ಇದ್ದಲ್ಲಿ ಪ್ಲಸ್ಸು ಕಾಸ್ ಎ ದೆನ್ sin b ಅಂತ ಬಂತು. ಓಕೆನಾ? ಆಲ್ಟರ್ನೇಟಿವ್ ಇಲ್ಲಿ ಎ ಕಾಸಿಗೆ ಎ ಬಂದರೆ, ಸೈನಿಗೆ ಎ ಬಂದರೆ ಇಲ್ಲಿ ಕಾಸಿಗೆ ಎ ಬಂತು. ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿ. ಸೈನ್ ಇಸ್ ಗುಡ್, ಸೊ ದೆರ್ಫೋರ್ sin a cos b ಮೈನಸ್ ಕಾಸ್ ಎ ಈಕ್ವಲ್ ಆಗಿ ಇಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳುತ್ತೆ. ಪ್ಲಸ್ ಬಂದಾಗ ಪ್ಲಸ್ ಸಿಂಬಲ್ಲು, ಮೈನಸ್ ಬಂದಾಗ ಮೈನಸ್ ಸಿಂಬಲ್ ಹಾಕೊಳ್ಳುತ್ತೆ. ಇಲ್ಲಿ ಕಾಸ್ ನೋಡಿ, ಕಾಸ್ ಇಸ್ ಬ್ಯಾಡ್. ಅದಕ್ಕೋಸ್ಕರ ಎಂತ ಇತ್ತು, ಕಾಸ್ ಪ್ಲಸ್ ಇದ್ದಾಗ ತಾನೇ ಫಸ್ಟ್ ಹೋಗ್ತೀನಿ ಅನ್ನತ್ತೆ. ಕಾಸ್ ಇದ್ದ ನಾನೇ ಫಸ್ಟು ಅಂತ ಹೇಳ್ಬಿಟ್ಟು ಶೇರ್ ಮಾಡೋದಿಲ್ಲ. ಕಾಸ್ ಎ ಕಾಸ್ ಬಿ ಮೈನಸ್ ಪ್ಲಸ್ ಇದ್ದರೆ ನೀನು ನೆಗೆಟಿವ್ ಇಟ್ಕೊ ಅಂತ ಹೇಳ್ಬಿಟ್ಟು ಮೈನಸ್ sin a sin b ಬಂತು. ಸರಿನಾ? ಕಾಸ್ ಎ ಮೈನಸ್ ಬಿ ಬಂದಾಗ ನಾನೇ ಫಸ್ಟ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕಾಸ್ ಎ ಕಾಸ್ ಬಿ ಪ್ಲಸ್ sin a sin b ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಈಸಿ ಆಗುತ್ತೆ. tan a + bಗೆ ಏನೂ ಇಲ್ಲ. ಸೊ sin a + b ಡಿವೈಡೆಡ್ ಬೈ cos a + b ಈ ಫಾರ್ಮುಲಾ ಹಾಕಿದಾಗ ಸಿಂಪ್ಲಿಫೈ ಬರುತ್ತೆ. ಅದಕ್ಕಿಂತನೂ ಬೆಸ್ಟ್ ಆಪ್ಷನು ಅಂತಂದರೆ ಇಲ್ಲಿ ಪ್ಲಸ್ ಇದ್ದಾಗ ಪ್ಲಸ್ಸು, ಡಿನಾಮಿನೇಟ್ರಲ್ಲಿ ಮೈನಸ್ಸು, ಮೈನಸ್ ಇದ್ದಾಗ ಮೈನಸ್ಸು, ಡಿನಾಮಿನೇಟ್ರಲ್ಲಿ ಪ್ಲಸ್ಸು. ಆಲ್ಟರ್ನೇಟಿವ್ ಮೇಲ್ಗಡೆ ನ್ಯೂಮರೇಟರಲ್ಲಿ ಪ್ಲಸ್ ಇದ್ದರೆ ಡಿನಾಮಿನೇಟ್ರಲ್ಲಿ ಮೈನಸ್ ಸಿಂಬಲ್ನ ಇಟ್ಕೊಂಡು ನೆನ್ಪಿಟ್ಕೊಳ್ಳಿ. ಓಕೆನಾ? ಇದ್ರದ್ದು ವೈಸ್ ವರ್ಸ. ಇಲ್ಲಿಗ 1 - tan a tan b ಇದೆ, ಇಲ್ಲಿ cot a cot b -1 ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇದು ಇಂಪಾರ್ಟೆಂಟು, ತುಂಬ ಪ್ರಾಬ್ಲಮ್ಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಓಕೆನಾ? ಆ್ಯಂಡ್ ದೆನ್ ಮೇಡಮ್ ಈ ರೀತಿಯ ಟ್ರಿಕ್ಸ್ ನಮಗೆ ಮಾತ್ರ ಕೆಲವೊಂದು ಹೇಳ್ಕೊಡ್ತೀರಾ ಅಂತ ಕೇಳ್ತಿದ್ದೀರಾ. ಎಸ್, ವಿ ಆರ್ ಟೀಚಿಂಗ್ ಓನ್ಲಿ ಫ್ಯೂ ಹಿಯರ್. ಈ ಥರ ತುಂಬ ಟ್ರಿಕ್ಸ್ಗಳನ್ನು ನಮ್ಮ ಆರಂಭ KCT ಹಾಗೂ ನೀಟ್ ಬ್ಯಾಚ್ಗಳಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಬನ್ನಿ ಮಕ್ಕಳೇ, ಇವತ್ತೇ ಜಾಯ್ನ್ ಆಗಿ ನಿಮ್ಮ ಫ್ಯೂಚರ್ನ ಬ್ರೈಟ್ ಆಗಿಸ್ಕೊಳ್ಳಿ. ಯಾಕಂತ ಅಂದರೆ PUC ಈಸ್ ವೆರಿ ಇಂಪಾರ್ಟೆಂಟ್. ನಾವು PUC ಅನ್ನೋಂಥದ್ದು ಒಂಥರ ಲೈಫ್ ಚೇಂಜಿಂಗ್ ಮೂಮೆಂಟು. PUCಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದರೆ ಫ್ಯೂಚರ್ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಸೊ ಬ್ರೈಟ್ ಫ್ಯೂಚರ್ ಬೇಕು ಅಂತಂದರೆ ಇವತ್ತೇ ನಮ್ಮ ಆರಂಭ ಫಸ್ಟ್ PUCಯಲ್ಲಿದ್ದರೆ, ಆರಂಭ ಸೆಕೆಂಡ್ PUCಯಲ್ಲಿದ್ದರೆ ವಿಜೇತ ಬ್ಯಾಚ್ಗಳಿಗೆ ಬಂದು ಜಾಯ್ನ್ ಆಗಿ ಮಕ್ಕಳೇ. ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಇಂಥದ್ದನ್ನು ತುಂಬ ಹೇಳ್ಕೊಡ್ತೀವಿ. ಅದಲ್ಲದೆ ಡೈಲಿ ಕ್ಲಾಸಸ್ ಇರುತ್ತೆ. ಹಾಗೆ ಅದೇ ರೀತಿಯಾಗಿ ನಿಮಗೆ ಕ್ವಶನ್ಸ್ KCETಗೆ ಕ್ಲಾಸ್ ಮಾಡ್ತೀವಿ. ಆ್ಯಂಡ್ ದೆನ್ ಪ್ರಾಕ್ಟೀಸ್ ಟೆಸ್ಟನ್ನು ಕೊಡ್ತೀವಿ, ಸ್ಮಾರ್ಟ್ ಪ್ಯಾಕನ್ನು ಕೊಡ್ತೀವಿ, ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಸೊಲ್ಯೂಷನ್ ಕೊಡ್ತೀವಿ. ಈ ರೀತಿಯಾದ ತುಂಬ ಒಂದು ವೆಲ್ ಪ್ಯಾಕೇಜ್ಡ್, ಇಷ್ಟು ದೊಡ್ಡ ಪ್ಯಾಕೇಜ್ ಅಂತ ಹೇಳ್ಬೋದು. ಅದೆಲ್ಲದನ್ನು ನಾವು ನಮ್ಮ ಆರಂಭ ಹಾಗೂ ವಿಜೇತ ಬ್ಯಾಚ್ಗಳಲ್ಲಿ ಕೊಡ್ತಾ ಇದ್ದೀವಿ. ಬಂದು ಜಾಯ್ನ್ ಆಗಿ ಮಕ್ಕಳೇ. ಸೊ ನೆಕ್ಸ್ಟ್ ಒನ್ ಇಸ್ ಡಬಲ್ ಆ್ಯಂಗಲ್. ಇದು ಹೆಂಗೆ ಬಂದಿದ್ದು ಅಂತಂದರೆ sin a + b ಇತ್ತಲ್ಲ, ಇಲ್ಲಿ sin a + ಇತ್ತಲ್ಲ, ಇಲ್ಲಿ sin a + b ಇದ್ದಲ್ಲೂ a ಅಂತಲೇ ಹಾಕಿರೋದು. ಅವಾಗೇನಾಗುತ್ತೆ, sin 2a ಬರುತ್ತೆ. ಆ್ಯಡ್ ಮಾಡಿರೋಂಥದ್ದು 2 sin a cos a ಅಂತ ಹೇಳ್ಬಿಟ್ಟು. b is 2 tan a ಡಿವೈಡೆಡ್ ಬೈ 1 + tan square a. tan ಇದು ಫಾರ್ಮುಲಾ. ಅದೇ ರೀತಿಯಾಗಿ cos 2aಗೆ 3 ಫಾರ್ಮುಲಾಸ್ ಇದೆ. ಇವುಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಯೂಸ್ ಮಾಡ್ತೀವಿ. ಸೊ ಈ 3 ಫಾರ್ಮುಲಾ ಅಲ್ಲದೆ ಇನ್ ಟರ್ಮ್ಸ್ ಆಫ್ tan ಒನ್ ಮೋರ್ ಫಾರ್ಮುಲಾ ಇದೆ. ದಿಸ್ ಇಸ್ ದ ಫಾರ್ಮುಲಾ. ಆ್ಯಂಡ್ ದೆನ್ tan 2aಗೆ ಇನ್ನೊಂದು ಫಾರ್ಮುಲಾ 2 tan a ಡಿವೈಡೆಡ್ ಬೈ 1 - tan square a ಅಂತ ಹೇಳ್ಬಿಟ್ಟು. ದೆನ್ ಸಿಮಿಲರ್ಲಿ sin 3a. sin 3a ಫಾರ್ಮುಲಾ ಹೆಂಗೆ ಬರೆಯೋದು ಅಂತಂದರೆ sin 3a ಕೊಟ್ಟಾಗ sin 3a is splitted as sin 2a + a ಅಂತ ಹೇಳ್ಬಿಟ್ಟು ಸ್ಪ್ಲಿಟ್ ಮಾಡಿಬಿಟ್ಟು ಅಗೇನ್ sin a + b ಫಾರ್ಮುಲಾ ಹಾಕಿಬಿಟ್ಟು ಸಿಂಪ್ಲಿಫೈ ಮಾಡುವಂಥದ್ದು ಮಕ್ಕಳೇ. ಅದೇ ರೀತಿಯಾಗಿ cos 3a ದೆನ್ tan 3a ಇವುಗಳೆಲ್ಲದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟ್ ಟು ಸಮ್, ಪ್ರಾಡಕ್ಟಿಂದ ಸಮ್ಮಿಗೆ ಬರುವಂಥದ್ದು. ಇದು ಹೆಂಗೆ ಅಂತಂದರೆ sin a + b sin a - bಗೆ ಫಾರ್ಮುಲಾ ಗೊತ್ತಿದೆ ನಮಗೆ. ಅವೆರಡನ್ನು ಆ್ಯಡ್ ಮಾಡುವಂಥದ್ದು. ಆವಾಗ ಕಾಮನ್ ಟರ್ಮ್ಗಳು ಪಾಸಿಟಿವ್ ನೆಗೆಟಿವ್ ಕ್ಯಾನ್ಸಲ್ ಆಗಿಬಿಟ್ಟು ಯು ವಿಲ್ ಗೆಟ್ ದ 2 sin a cos a ದೆನ್ 2 cos a sin b ಈಸ್ ಅಬ್ಟೈನೆಡ್ ಫ್ರಮ್. ಇದು ಹೆಂಗೆ ಅಂತ ಕೇಳಿದರೆ ಇಲ್ಲಿ ನೋಡ್ಕೊಳ್ಳಿ ಮಕ್ಕಳೇ, ಇವೆರಡನ್ನ ಆ್ಯಡ್ ಮಾಡಿದ್ದು. ಓಕೆನಾ? ಇದು ಕ್ಯಾನ್ಸಲ್ ಆಯಿತು. 2 sin a cos b ಈಸ್ ಈಕ್ವಲ್ ಟು ನಥಿಂಗ್ ಬಟ್ sin a + b
ಪ್ಲಸ್ ಸೈನ್ ಎ ಮೈನಸ್ ಬಿ. ಅದೇ ರೀತಿಯಾಗಿ ಇವೆರಡನ್ನು ಆ್ಯಡ್ ಮಾಡಿದ್ದು. ಈ ರೀತಿಯಾಗಿ ವಿ ವಿಲ್ ಗೆಟ್ ದ ಪ್ರಾಡಕ್ಟ್ ಟು ಸಮ್ ಫಾರ್ಮುಲಾ. ಓಕೆನಾ. ಸಿಮಿಲರ್ಲಿ ದೀಸ್ ಟು ಒಂದು ಸಲ ಆ್ಯಡ್ ಮಾಡೋದು, ಒಂದು ಸಲ ಸಬ್ಟ್ರಾಕ್ಟ್ ಮಾಡೋದು, ಯು ವಿಲ್ ಗೆಟ್ ದ ಆನ್ಸರ್ಸ್ ಲೈಕ್ ದಿಸ್. ಓಕೆನಾ. ದೆನ್ ಇನ್ನೂ ಒಂದೇನು ಅಂತಂದರೆ ಸಮ್ ಟು ಪ್ರಾಡಕ್ಟ್. ಅದು ಹೇಗೆ ಅಂತಂದರೆ ಇವಾಗ ಎ ಪ್ಲಸ್ ಬಿಗೆ ಎಕ್ಸ್ ಅಂತ ತಗೊಳ್ಳುವಂಥದ್ದು ಆ್ಯಂಡ್ ದೆನ್ ಎ ಮೈನಸ್ ಬಿಗೆ ವೈ ಅಂತ ತಗೊಳ್ಳುವಂಥದ್ದು. ಎಕ್ಸ್ ಪ್ಲಸ್ ವೈ ಮಾಡಿದಾಗ ಏನು ಸಿಗುತ್ತೆ ಅಂತಂದರೆ ಯು ವಿಲ್ ಗೆಟ್ ದ ಎ, ದ್ಯಾಟ್ ಈಸ್ ನಥಿಂಗ್ ಬಟ್ ಎ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಬೈ 2 ಬರುತ್ತೆ ಆ್ಯಂಡ್ ದೆನ್ ಎಕ್ಸ್ ಪ್ಲಸ್ ವೈ ಬೈ 2 ಬರುತ್ತೆ ಎ ಅಂತ ಅಂದರೆ. ದೆನ್ ಬಿ ಅಂತ ಅಂದರೆ ಎಕ್ಸ್ ಮೈನಸ್ ವೈ ಬೈ 2 ಬರುತ್ತೆ. ಈ ರೀತಿಯಾಗಿ ರಿಪ್ಲೇಸ್ ಮಾಡಿರುವಂಥದ್ದು. ದಟ್ ಈಸ್ ನಥಿಂಗ್ ಬಟ್ ಇಲ್ಲಿ ನೋಡಿ, ಇಲ್ಲಿದೆ 2 ಸೈನ್ ಎ ಅಂತಂದರೆ ಎಕ್ಸ್ ಪ್ಲಸ್ ವೈ ಬೈ 2, ಬಿ ಕಾಸ್ ಬಿ ಇದ್ದಲ್ಲಿ ಎಕ್ಸ್ ಮೈನಸ್ ವೈ ಬೈ 2. ಅದನ್ನು ಇನ್ ಟರ್ಮ್ಸ್ ಆಫ್ ಎ ಅಲ್ಲಿ ಬರೆದಿದ್ದೀನಿ ಅಷ್ಟೇ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದರಲ್ಲೇ ನಾವು ರಿಪ್ಲೇಸ್ ಮಾಡಿಬಿಟ್ಟು ಸಮ್ ಟು ಪ್ರಾಡಕ್ಟ್ ಫಾರ್ಮುಲಾನ ಬರೆದಿರುವಂಥದ್ದು. ಓಕೆನಾ ಮಕ್ಕಳೇ. ಇದು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ಕು, ASTC ರೂಲ್ ಅಂತ ಕರಿತೀವಿ. ASTC ರೂಲು. ಎ ಅಂತ ಅಂದರೆ ಇದು ಫಸ್ಟ್ ಕ್ವಾಡ್ರೆಂಟು, ಇದು ಸೆಕೆಂಡ್ ಕ್ವಾಡ್ರೆಂಟು, ಇದು ಥರ್ಡ್ ಕ್ವಾಡ್ರೆಂಟು, ಇದು ಫೋರ್ತ್ ಕ್ವಾಡ್ರೆಂಟು. ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ಗಳು ಪಾಸಿಟಿವ್ ಆಗಿರುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಮತ್ತು ಕೊಸೆಕ್ಕು, ಸೈನ್ ಆ್ಯಂಡ್ ಕೊಸೆಕ್ ಪಾಸಿಟಿವ್ ಆಗಿರುತ್ತೆ. ಥರ್ಡ್ ಒನ್ನಲ್ಲಿ ಟ್ಯಾನ್ ಆ್ಯಂಡ್ ಕಾಟ್ ಪಾಸಿಟಿವ್ ಆಗಿರುತ್ತೆ. ಆ್ಯಂಡ್ ಫೋರ್ತಲ್ಲಿ ಕಾಸ್ ಆ್ಯಂಡ್ ಸಿಕೆಂಟ್ ಪಾಸಿಟಿವ್ ಆಗಿರುತ್ತೆ. ರಿಮೈನಿಂಗ್ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಅದೇ ರೀತಿಯಾಗಿ ಈ ವ್ಯಾಲ್ಯೂಗಳು ತುಂಬಾ ಇಂಪಾರ್ಟೆಂಟು. ಸೈನ್ 90 ಮೈನಸ್ ತೀಟಾ, ಸೈನ್ 90 ಮೈನಸ್ ತೀಟಾ ಯಾಕಂತಂದರೆ ಇದು 0, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ. ಇಲ್ಲಿ ಪುನಃ ರೊಟೇಷನ್ ಕಂಪ್ಲೀಟ್ ಮಾಡಿದಾಗ 360 ಡಿಗ್ರಿ ಬಂದಿರುತ್ತೆ. ಸೊ 90 ಮೈನಸ್ ತೀಟಾ 90 ಡಿಗ್ರಿಗಿಂತ ಕಡಿಮೆ ಎಲ್ಲಿ ಬರುತ್ತೆ, ಫಸ್ಟ್ ಕ್ವಾಡ್ರೆಂಟಿಗೆ ಬರುತ್ತೆ. 90 ಡಿಗ್ರಿಗಿಂತ ಜಾಸ್ತಿ ಎಲ್ಲಿ ಬರುತ್ತೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಇವೆಲ್ಲದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಳು ಮಕ್ಕಳೇ, ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಓಕೆನಾ. ಅದೇ ರೀತಿಯಾಗಿ ಪೀರಿಯಾಡಿಕ್ ಐಡೆಂಟಿಟೀಸ್ ಅಂತ ಅಂದರೆ ಒಂದು ರೊಟೇಷನ್ ಆಗ್ತಿದ್ರೆ ಆ್ಯಂಗಲ್, ಒಂದು ಏನು ನೀವು ಇವಾಗ ಒಂದು ಸ್ಟ್ರೈಟ್ ಲೈನ್ ತೊಗೊಂಡು ಸರ್ಕಲಲ್ಲಿ ರೊಟೇಷನ್ ಮಾಡಿದಾಗ ಅದು ಪೀರಿಯಾಡಿಕ್ ಹೇಳಿದ್ನಲ್ಲ ವ್ಯಾಲ್ಯೂಗಳು. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಇರುವಂಥದ್ದು ಇಲ್ಲೊಂದು ಲೈನನ್ನು ತೊಗೊಳ್ಳಿ, ರೇಡಿಯಸನ್ನು ರೊಟೇಟ್ ಮಾಡಿ ಇಲ್ಲಿ 360 ಡಿಗ್ರಿ ಬಂತ, ಪುನಃ ರೊಟೇಟ್ ಮಾಡಿದಾಗ ಇಲ್ಲಿ ಕ್ರಿಯೇಟ್ ಆಗಿರುವಂಥ ಆ್ಯಂಗಲ್ ಏನಾಗುತ್ತೆ, ಪುನಃ ಇಲ್ಲಿ ಬಂದು ರೀಚ್ ಆದಾಗ 270 ಡಿಗ್ರಿ ಆಗುತ್ತೆ. ವ್ಯಾಲ್ಯೂಗಳು, ಫಂಕ್ಷನ್ಸ್ ವ್ಯಾಲ್ಯೂಗಳು, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವ್ಯಾಲ್ಯೂಗಳು ಏನಾಗುತ್ತೆ, ರಿಪೀಟ್ ಆಗುತ್ತೆ. ಅದನ್ನೇ ಇಲ್ಲಿ ಬರ್ದಿರುವಂಥದ್ದು. 2πn ತೀಟಾ ಆದ ಕೂಡಲೇ ಸೈನ್ ತೀಟಾ, ಪೀರಿಯೋಡಿಸಿಟಿ ಅಂತಂದರೆ ಒಂದು ರೊಟೇಷನ್ ಆಗಿ ಪುನಃ ಮಾಡಿದರೆ ವ್ಯಾಲ್ಯೂಗಳು ಸೇಮ್ ಬರುತ್ತೆ ಅಂತ. ಕಾಸಿಗೂ ಅದೇ ರೀತಿ. ಟ್ಯಾನಿಗೆ ಮಾತ್ರ 180 ಡಿಗ್ರಿ ಆದಮೇಲೆ ಏನಾಗುತ್ತೆ, ರಿಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಅದು ಗ್ರಾಫ್ ಈ ಥರ ಬರುತ್ತೆ, ಕರೆಕ್ಟಾ, -∞ ಟು +∞ ಬರುತ್ತಲ್ಲ. 180 ಡಿಗ್ರಿ ಆದಮೇಲೆ ವ್ಯಾಲ್ಯೂಗಳು, ಫಂಕ್ಷನ್ ವ್ಯಾಲ್ಯೂಗಳು ಟ್ಯಾನ್ದು ರಿಪೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದೀಸ್ ಆರ್ ದ ಪೀರಿಯಾಡಿಸಿಟಿ ಆಫ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇದನ್ನು KCETಯಲ್ಲಿ ಕೇಳ್ತಾರೆ. ಆ್ಯಂಡ್ ದೆನ್ ಈವನ್ ಆಡ್ ಫಂಕ್ಷನ್, ಸೈನ್ ಮೈನಸ್ ತೀಟಾ ಇಸ್ ಮೈನಸ್ ಸೈನ್ ತೀಟಾ, ಕಾಸ್ ಮೈನಸ್ ತೀಟಾ ಇಸ್ ಕಾಸ್ ತೀಟಾ, ಟ್ಯಾನ್ ಮೈನಸ್ ತೀಟಾ ಇಸ್ ಮೈನಸ್ ಟ್ಯಾನ್ ತೀಟಾ, ಕಾಟ್ ಇಸ್ ಮೈನಸ್ ಕಾಟ್ ತೀಟಾ, ಸಿಕೆಂಟ್ ಇಸ್ ಸಿಕೆಂಟ್ ತೀಟಾ. ಓಕೆನಾ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಎಲ್ಲೆಲ್ಲ ಸಿ ಅಂತ ಯಾವುದ್ರಲ್ಲಿದೆ ಅದೆಲ್ಲದು ಮೈನಸ್ಸು. ಕಾಸು ಇಲ್ಲಿ ನೋಡಿ, ಸಾರಿ ಅಲ್ಲ, ಅದು ಯಾವ ಫಂಕ್ಷನ್ ಡಿಫ್ರೆನ್ಸಿಯೇಷನಲ್ಲಿ, ಸಾರಿ, ಇಲ್ಲೇನು ಅಂತಾನೆ ಕಾಸ್ ಮೈನಸ್ ತೀಟಾ, ಕಾಸಿಗೆ ಪಾಸಿಟಿವು, ಸಿಕೆಂಟಿಗೆ ಪಾಸಿಟಿವ್, ಉಳಿದಿದ್ದೆಲ್ಲದು ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಅದು ನೆನ್ಪಿಟ್ಕೊಳ್ಳಿ. ಕಾಸ್ ಮತ್ತು ಸಿಕೆಂಟಿಗೆ ಮಾತ್ರ ಪಾಸಿಟಿವ್, ಉಳಿದಿದ್ದೆಲ್ಲದಕ್ಕೂ ನೆಗೆಟಿವು. ಪುನಃ ಹೇಳ್ತಿದ್ದೀನಿ. ಸೊ ಇದೆಲ್ಲದು ಏನು, ನಮ್ಮ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಗಳ ಲೀಸ್ಟು. ಮಕ್ಕಳ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಅದೇ ರೀತಿಯಾಗಿ ಇದೇ ರೀತಿಯಾದಂಥ ಇನ್ನೂ ಟ್ರಿಕ್ಸ್ಗಳನ್ನು ನಮ್ಮ ಬ್ಯಾಚಲ್ಲಿ ಹೇಳ್ಕೊಡ್ತೀವಿ. ಬಂದು ಇವತ್ತೇ ಜಾಯ್ನ್ ಆಗಿ. ಯಾಕಂತಂದರೆ ಎಕ್ಸಾಮ್ ಹತ್ತಿರ ಇದೆ, ತುಂಬಾ ಇಂಪಾರ್ಟೆಂಟು. ನಾವು ರಿವಿಷನ್ ಕ್ಲಾಸ್ಗಳನ್ನು ಮಾಡ್ತಿದ್ದೀವಿ. ಸೊ ಇಟ್ ವಿಲ್ ಹೆಲ್ಪ್ ಯು ಟು ಸ್ಕೋರ್ ಗುಡ್ ಮಾರ್ಕ್ಸ್. ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೇರ್ ಟೇಕ್ ಕೇರ್. ಬಾಯ್.